ನಮಸ್ಕಾರ. ನಮ್ಮದು ಸೆಕೆಂಡ್ ಸ್ನಾನ ಆಯ್ತು ಇವತ್ತು. ನಿನ್ನೆ ನಾವು ಗಂಗೆಯಲ್ಲಿ ಸ್ನಾನ ಮಾಡಿತ್ತಲ್ಲ ಅಲ್ಲಿ, ಅದು ನಾವು ನಿನ್ನೆ ಸ್ನಾನ ಮಾಡಿದ ಜಾಗ ಗಂಗೆ ಹರಿಯೋ ಜಾಗ. ಅದು ಇವತ್ತು ನಾವು ಸ್ನಾನ ಮಾಡಿದ ಜಾಗ ಏನ್ ಹೇಳಿ, ತ್ರಿವೇಣಿ ಸಂಗಮ. ನೀವ್ ಹೇಳಿ. ಇವತ್ತು ಅವ್ರಿಗೆ ಕಾಪುದು ಒಂದು ಟಿ ಶರ್ಟ್ ಹಾಕಿದ್ದಾರೆ ಅವರು, ಅವ್ರದ್ದೊಂದು ಸಂಘದ್ದು ಪಡ್ಡಾಯಿ ಸ್ಟೈಲ್ ಅಲ್ಲಿ ಇದ್ದಾರೆ ನೋಡಿ. ಹೇಳಿ. ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಬಂದದ್ದು ಇವತ್ತು. ಇನ್ನೇನು ಹೇಳಿಕ್ಕಿದ್ರು ಡಾಕ್ಟರ್ ಹೇಳ್ತಾರೆ ನಾನು ಚಳಿಯಲ್ಲಿದ್ದೇನೆ. ಜಾಕೆಟ್ ಕೂಡ ಬಿಟ್ಟು ಬಂದಿದ್ದೇನೆ. ಹಾಗೆ ಚಳಿಯಲ್ಲಿ ನಡುತ್ತಿಲ್ಲ, ಮಾಮೂಲಿ ಮ್ಯಾನೇಜ್ ಮಾಡ್ಬೋದು ಈ ಚಳಿ. ಇದು ನಿಮ್ಗೆ ಗೊತ್ತಾ, ತುಂಬಾ ಫೇಮಸ್ ನಾರ್ತ್ ಅಲ್ಲಿ ಒಂದು ಗೆಡ್ಡೆ, ಅದನ್ನು ಹೀಗೆ ಕೆತ್ತಿ ಕೆತ್ತಿ ಕೊಡ್ತಾರೆ ಚಳಿಗೆ ಅಂತ ಹೇಳಿ. ನೋಡಿ, ಇದೊಂದು ಗೆಡ್ಡೆ, ಇದನ್ನ ಚಳಿಗೆ ಕೆತ್ತಿ ಕೊತ್ತಿ ಕೊಡುದು. ಆಯುರ್ವೇದದ ಒಂದು ಗೆಡ್ಡೆ ಅದು. ತುಂಬಾ ತಕೊಳ್ತಾರೆ, ತುಂಬಾ ಜನ ತಕೊಳ್ತಾರೆ ಅದನ್ನ. ಅದಕ್ಕೆ ಏನೋ ಒಂದು ಹೆಸರು ಉಂಟು, ಅಮೃತ ಕಂದ ಅಂತ ಹೇಳಿ. ಏನೋ ಒಂದು ಸಂಸ್ಕೃತದಲ್ಲಿ ಅಮೃತ ಕಂದ ಅಂತ ಏನೋ ಹೆಸರಿದೆ. ಸೊ ಚಳಿ ಇರುವ ಜಾಗದಲ್ಲಿ ನಾನು ನೋಡಿದ್ದೇನೆ. ಒಂದ್ಸಲ ಯಾವ್ದೊಂದು ಬೇರೆ ಜಾಗ, ಮೈಸೂರು ಹತ್ರ ಎಲ್ಲೋ ಇಂಥದ್ದು ಮಾಡ್ತಿದ್ರು, ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ಅದು ಇಂಥ ಜಾಗಕ್ಕೆ ಬಂದು ತಕೊಳ್ಳೋದಲ್ವ ಗೊತ್ತಿಲ್ಲ. ಓಕೆ, ತೋ ನಾವು ಈಗ ನಮ್ಮ ಹಿಂದೆ ತ್ರಿವೇಣಿ ಸಂಗಮದಲ್ಲಿ ಓಡಿದ್ದು ಮಹಾಕುಂಭದಲ್ಲಿ ಸೆಕೆಂಡ್ ಡೇ. ಸೊ ಇವರು ಇವತ್ತೊಂದು 15 ಸರಿ ಮುಳುಗಿ ಮುಳುಗ್ತಾನೆ ಇರೋದು, ಪರಮ ಪಾವನ ಆಗಿ ಬಿಟ್ಟಿದ್ದಾರೆ. ಫುಲ್ ಪಾವನ ಆಗಿದೆ. ಹೌದು. ಹಾಗೆ ಇವತ್ತು ಬೆಳಿಗ್ಗೆ ಒಬ್ರು ಜ್ಯೋತಿಷ್ರು ಸಿಕ್ಕರು ನಮ್ಗೆ. ಅವರಿಗೆ ನಾನು ಮದ್ದು ಕೊಟ್ಟೆ, ಅವ್ರು ನಂಗೆ ಕೆಲವೆಲ್ಲ ಟಿಪ್ಸ್ ಕೊಟ್ರು. ನಿಮ್ಗೇನ್ ಕೊಟ್ರು ಟಿಪ್ಸ್? ನನ್ಗೆ ಹೇಳಿದ್ರು ಸೆಕೆಂಡ್ ಇನ್ಕಮ್ ಆಯುರ್ವೇದ ಡಾಕ್ಟರ್ ಕೆಲಸ ಮಾಡುದು ಸೆಕೆಂಡ್ ಇನ್ಕಮ್ ಅಂತೆ. ನನ್ನ ಫಸ್ಟ್ ಇನ್ಕಮ್ ಏನಾದ್ರೂ ಬೇರೆ ಮಾಡು ಅಂತ ಹೇಳಿದ್ರು, ಬಿಸ್ನೆಸ್. ಆಮೇಲೆ 5 ತಿಂಗಳಲ್ಲಿ ಒಳ್ಳೇದಾಗ್ತದೆ ಹೇಳಿದ್ದಾರೆ, ನೋಡ್ಬೇಕು. ಅಯ್ಯೋ ದೇವ. ಪಿಟಿ ಇದ್ರು ಕೂಡ ಸರಿಯಾಗ್ಬೇಕು ಅಂತ ಹೇಳಿ, ಏನೇ ಮನ್ಸಲ್ಲಿ ಏನೇ ನೋವು ಇದ್ರು ಕೂಡ ಸರಿಯಾಗ್ಬೇಕು, ವಿಚಾರ ಸರಿಯಾಗ್ಬೇಕು, ಬದುಕು ಶುಚಿ ಆಗ್ಬೇಕು ಅಂತ ಹೇಳಿ. ಹಾಗೆ ಇದು ಮಹಾಕುಂಭಿನ ಒಂದು ಟೇಕ್ ಅವೇ ಮೆಸೇಜ್. ಬದುಕಲ್ಲಿ ತುಂಬಾ ಎಲ್ಲ ಸಮಸ್ಯೆ ಬರ್ತದೆ, ಇದು ನೋಡಿ, ಇದು ಗಂಗೆ ಹರಿಯೋ ಜಾಗ, ಗಂಗೆ ಮಣ್ಣಿದು. ಹಾಗೆ ಬೇರೆ ಟೈಮಲ್ಲಿ ಎಲ್ಲ ಗಂಗೆ ಹರಿತಾ ಇರ್ತಾಳೆ. ಇದೆಲ್ಲ ನೋಡಿ ಮ್ಯಾನ್ ಮೇಡ್, ಖಾಲಿ ಒಂದು 2 ತಿಂಗಳಿಗೋಸ್ಕರ ಆದ ಅರೇಂಜ್ಮೆಂಟ್ ಇದು. ಲೈಟು, ಇಲ್ಲಿ ವರ್ಷ ಇಡೀ ಇರ್ಲಿಕ್ಕೂ ಆಗುದಿಲ್ಲ, ಯಾಕಂದ್ರೆ ಗಂಗೆ ಆ ನಮ್ಮನೆ ಹರಿತಾಳೆ. ಹಾಗೆ ಇಲ್ಲಿ ಇಂಥ ರಿಕ್ಷದಲ್ಲೆಲ್ಲ ವ್ಯಾಪಾರ ಅವರಿಗೆ. ಹಾಗೆ ಈ ಸೆಟಪ್ಗಳು, ಗಾಡಿ ಬರ್ಲಿಕ್ಕೆ ಅರೇಂಜ್ಮೆಂಟು, ಚಿಕ್ಕ ಚಿಕ್ಕ ಆಟೋಗಳು. ಹಾಗೆ ಪೊಲೀಸು, ಅಲಹಾಬಾದ್